ಮೆಕ್ಕೆಜೋಳ ಗೋವಿನ ಜೋಳ ಬೆಳೆಗಾರರ ಸಮಸ್ಯೆ ಇತ್ತು. ಗೋವಿನ ಜೋಳ ಬೆಳೆಗಾರರ ಸಮಸ್ಯೆಯನ್ನು ಪೂರ್ಣವಾಗಿ ಬಗೆಹರಿಸ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ದೇವೆ. ಹೆಸರು ಬೆಳೆಗಾರರ ಸಮಸ್ಯೆ ಇತ್ತು. ಕೇಂದ್ರ ಸರ್ಕಾರದವರು ಏನು ನಿಯಮಗಳನ್ನು ಸೂಚನೆ ಮಾಡಿದ್ರು ಆ ನಿಯಮಗಳಂತೆ ಹೋದರೆ ರೈತರಿಗೆ ತೊಂದರೆ ಆಗ್ತದೆ ಅನ್ನೋದನ್ನು ವಿಷಯ ಎತ್ಕೊಂಡು ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆಗೆ ನಮ್ಮ ಪತ್ರ ವ್ಯವಹಾರ ಹಾಗೂ ನಮ್ಮದೇ ಆಗಿರ್ತಕ್ಕಂಥ ನಿಲುವುಗಳನ್ನು ಅವ್ರಿಗೆ ತಿಳಿಸಿಕೊಟ್ಟಿದ್ದೇವೆ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಯೋಜನೆ ಆಗಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ 3 UKP3 ಸಂತ್ರಸ್ತರ ಸಮಸ್ಯೆ ಇತ್ತು. 1 ಎಕರೆಗೆ 40 ಲಕ್ಷ ರೂಪಾಯಿ ನೀರಾವರಿ ಭೂಮಿ, 1 ಎಕರೆ ಖುಷ್ಕಿ ಭೂಮಿಗೆ 30 ಲಕ್ಷ ರೂಪಾಯಿ, ಇಷ್ಟು ಬೆಲೆ ಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸೋದು ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಈ ಪ್ರತಿಷ್ಠಿತ ಯೋಜನೆ ಪೂರ್ಣಗೊಳಿಸೋದಕ್ಕೆ ನಾವು ಕ್ರಮ ತೆಗೆದುಕೊಂಡು ಕೇಳ್ರಿ ರೈತರ ಪ್ರಕರಣಗಳನ್ನು ನ್ಯಾಯಾಲಯದೊಳಗೆ 2 ವರ್ಷದೊಳಗೆ ಮುಗಿಸ್ಬೇಕು, ಅವುಗಳನ್ನು ತೀವ್ರವಾಗಿ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ತಿದ್ದುಪಡಿ ಮಾಡಿ ರೈತರ ಪರ ಇರತಕ್ಕಂಥ ಹಲವಾರು ಯೋಜನೆಗಳನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಹೀಗಿರುವಾಗ ಯಾವುದು ರೈತರ ಬಗ್ಗೆ ಹೋರಾಟ ಮಾಡ್ತಾರೆ, ಆ ಹಿನ್ನೆಲೆಯೊಳಗೆ ನಾನು ಇಷ್ಟೇ ಹೇಳ್ತೀನಿ, ಯಾವುದೇ ಹೋರಾಟ ಮಾಡುವ ಅವರ ಪ್ರಯತ್ನ ಅದು ರಾಜಕೀಯ ಹೊರತು ಮತ್ತೇನೂ ಅಲ್ಲ. ಸರ್, ಈಗ ಪ್ರಮುಖವಾಗಿ ನವೆಂಬರ್ 21 ಡಿಸೆಂಬರ್ 21 ಗಡಿ ವಿವಾದ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಬರ್ತಾ ಇದೆ ಸರ್, ಯಾವ ರೀತಿ ತಯಾರು ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ? 21ನೇ ತಾರೀಕಿಗೆ ಅದು ಇನ್ನೂ ಮೇಂಟೈನಬಿಲಿಟಿ ಬಗ್ಗೆ ಚರ್ಚೆ ಇದೆ. ಏನು ತಯಾರಿ ಮಾಡಬೇಕು ಈಗಾಗಲೇ ಮಾನ್ಯ ಶಿವರಾಜ್ ಪಾಟೀಲರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯೊಳಗೆ ಏನೇನು ತಯಾರಿ ಮಾಡಬೇಕು ತಯಾರಿ ಮಾಡಿದ್ದಾರೆ. MES ಪುಂಡಾಟಿಕೆ ಮತ್ತೆ ಮೆರೆದಿರುವಂಥದ್ದು ಅಲ್ಲಿ ನಮ್ಮ ಕರ್ನಾಟಕ ಬಸ್ಗಳಲ್ಲಿ ಜೈ ಮಹಾರಾಷ್ಟ್ರ ಅಂತಂದು ಅಲ್ಲಿ ಮಹಾರಾಷ್ಟ್ರದಲ್ಲಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಜಿಲ್ಲೆ ಹೊಡೆಯೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಅದು ನಾನು ಒಂದು ಟಿ ವಿಯಲ್ಲಿ ಕೇಳಿದೆ. ನಾನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಕ್ಕಂಥ ಸ್ಟೇಟ್ಮೆಂಟನ್ನು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಮಾಹಿತಿ ಇಲ್ಲ. ಸಾಕಷ್ಟು ಚರ್ಚೆ ಇರುವಂಥದ್ದು CM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯತೀಂದ್ರ ಅವರು 5 ವರ್ಷ ತಂದೆಯವರೇ ಮುಂದುವರ್ತಾರೆ ಅಂತ ನನಗೆ ಅನಿಸುತ್ತೆ. ನೋಡಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ನಮ್ಮ ಎಲ್ಲರಿಗೂ. ಯಾವುದೇ ಕಾರಣಕ್ಕೆ ನಮ್ಮ ನಾಯಕತ್ವದ ವಿಚಾರದಲ್ಲಾಗಲಿ ಸಂಪುಟದ ವಿಚಾರದಲ್ಲಾಗಲಿ ಪತ್ರಿಕೆಯವ್ರ ಜೊತೆಗೆ ಯಾವುದೇ ಕಾಂಗ್ರೆಸ್ ನಾಯಕರು ಮಾತನಾಡಕೂಡ್ದು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಯನ್ನು ನಾನು ಪಾಲನೆ ಮಾಡ್ತೀನಿ. ನನಗೇನು ಅವರು ನಮಗೇನು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆಯನ್ನು ನಾನು ಪಾಲನೆ ಮಾಡ್ತೀನಿ. ಮೆಕ್ಕೆಜೋಳ ಗೋವಿನ ಜೋಳ ಬೆಳೆಗಾರರ ಸಮಸ್ಯೆ ಇತ್ತು. ಗೋವಿನ ಜೋಳ ಬೆಳೆಗಾರರ ಸಮಸ್ಯೆಯನ್ನು ಪೂರ್ಣವಾಗಿ ಬಗೆಹರಿಸ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ದೇವೆ. ಹೆಸರು ಬೆಳೆಗಾರರ ಸಮಸ್ಯೆ ಇತ್ತು. ಕೇಂದ್ರ ಸರ್ಕಾರದವರು ಏನು ನಿಯಮಗಳನ್ನು ಸೂಚನೆ ಮಾಡಿದ್ರು ಆ ನಿಯಮಗಳಂತೆ ಹೋದರೆ ರೈತರಿಗೆ ತೊಂದರೆ ಆಗ್ತದೆ ಅನ್ನೋದನ್ನು ವಿಷಯ ಎತ್ಕೊಂಡು ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆಗೆ ನಮ್ಮ ಪತ್ರ ವ್ಯವಹಾರ ಹಾಗೂ ನಮ್ಮದೇ ಆಗಿರ್ತಕ್ಕಂಥ ನಿಲುವುಗಳನ್ನು ಅವ್ರಿಗೆ ತಿಳಿಸಿಕೊಟ್ಟಿದ್ದೇವೆ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಯೋಜನೆ ಆಗಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ 3 UKP3 ಸಂತ್ರಸ್ತರ ಸಮಸ್ಯೆ ಇತ್ತು. 1 ಎಕರೆಗೆ 40 ಲಕ್ಷ ರೂಪಾಯಿ ನೀರಾವರಿ ಭೂಮಿ, 1 ಎಕರೆ ಖುಷ್ಕಿ ಭೂಮಿಗೆ 30 ಲಕ್ಷ ರೂಪಾಯಿ, ಇಷ್ಟು ಬೆಲೆ ಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸೋದು ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಈ ಪ್ರತಿಷ್ಠಿತ ಯೋಜನೆ ಪೂರ್ಣಗೊಳಿಸೋದಕ್ಕೆ ನಾವು ಕ್ರಮ ತೆಗೆದುಕೊಂಡು ಕೇಳ್ರಿ ರೈತರ ಪ್ರಕರಣಗಳನ್ನು ನ್ಯಾಯಾಲಯದೊಳಗೆ 2 ವರ್ಷದೊಳಗೆ ಮುಗಿಸ್ಬೇಕು, ಅವುಗಳನ್ನು ತೀವ್ರವಾಗಿ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ತಿದ್ದುಪಡಿ ಮಾಡಿ
ರೈತರ ಪರ ಇರತಕ್ಕಂಥ ಹಲವಾರು ಯೋಜನೆಗಳನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಹೀಗಿರುವಾಗ ಯಾವುದು ರೈತರ ಬಗ್ಗೆ ಹೋರಾಟ ಇವರು ಮಾಡ್ತಾರೆ, ಆ ಹಿನ್ನೆಲೆಯೊಳಗೆ ನಾನು ಇಷ್ಟೇ ಹೇಳ್ತೀನಿ, ಯಾವುದೇ ಹೋರಾಟ ಮಾಡುವ ಅವರ ಪ್ರಯತ್ನ ಅದು ರಾಜಕೀಯ ಹೊರತು ಮತ್ತೇನೂ ಅಲ್ಲ. ಸರ್, ಈಗ ಪ್ರಮುಖವಾಗಿ ನವೆಂಬರ್ ಇದೇ 21 ಸರ್, ಡಿಸೆಂಬರ್ 21 ಗಡಿ ವಿವಾದ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಬರ್ತಾ ಇದೆ ಸರ್. ಯಾವ ರೀತಿ ತಯಾರು ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ? 21ನೇ ತಾರೀಕಿಗೆ ಅದಿನ್ನೂ ಮೇಂಟೈನಬಿಲಿಟಿ ಬಗ್ಗೆ ಚರ್ಚೆ ಇದೆ. ಏನು ತಯಾರಿ ಮಾಡಬೇಕು, ಈಗಾಗಲೇ ಮಾನ್ಯ ಶಿವರಾಜ್ ಪಾಟೀಲರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯೊಳಗೆ ಏನೇನು ತಯಾರಿ ಮಾಡಬೇಕು ತಯಾರಿ ಮಾಡಿದ್ದಾರೆ. MES ಪುಂಡಾಟಿಕೆ ಮತ್ತೆ ಮೆರೆದಿರುವಂಥದ್ದು ಅಲ್ಲಿ ನಮ್ಮ ಕರ್ನಾಟಕ ಬಸ್ಗಳಲ್ಲಿ ಜೈ ಮಹಾರಾಷ್ಟ್ರ ಅಂತಂದು ಅಲ್ಲಿ ಮಹಾರಾಷ್ಟ್ರದಲ್ಲಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಜಿಲ್ಲೆ ಹೊಡೆಯೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ, ಬೇಡಿಕೆ ಅದನ್ನು ನಾನು ಒಂದು ಟಿ ವಿಯಲ್ಲಿ ಕೇಳಿದೆ. ನಾನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಕ್ಕಂಥ ಸ್ಟೇಟ್ಮೆಂಟನ್ನು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಜಿಲ್ಲೆ ವಿಭಜನೆ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ. ಸಾಕಷ್ಟು ಚರ್ಚೆ ಇರುವಂಥದ್ದು CM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯತೀಂದ್ರ ಅವರು 5 ವರ್ಷ ತಂದೆಯವರೇ ಮುಂದುವರಿತಾರೆ ಅಂತ ನನಗೆ ಅನಿಸುತ್ತೆ. ಅವರು DK ಶಿವಣ್ಣನವರು ಇಲ್ಲ ಜನವರಿ ನಂತರ CM ಚೇಂಜ್ ಆಗ್ತಾರೆ ಅಂತ ನೋಡಿ, ಹೇಳ್ತಾರೆ. ಗೊಂದಲ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ನಮ್ಮ ಎಲ್ಲರಿಗೂ. ಯಾವುದೇ ಕಾರಣಕ್ಕೆ ನಮ್ಮ ನಾಯಕತ್ವದ ವಿಚಾರದಲ್ಲಾಗಲಿ, ಸಂಪುಟದ ವಿಚಾರದಲ್ಲಾಗಲಿ ಪತ್ರಿಕೆಯವ್ರ ಜೊತೆಗೆ ಯಾವುದೇ ಕಾಂಗ್ರೆಸ್ ನಾಯಕರು ಮಾತನಾಡಕೂಡದು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಯನ್ನು ನಾನು ಪಾಲನೆ ಮಾಡ್ತೀನಿ. ನನಗೇನು ಅವರು ನಮಗೇನು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆಯನ್ನು ನಾನು ಪಾಲನೆ ಮಾಡ್ತೀನಿ. ಮೆಕ್ಕೆಜೋಳ, ಗೋವಿನ ಜೋಳ ಬೆಳೆಗಾರರ ಸಮಸ್ಯೆ ಇತ್ತು. ಗೋವಿನ ಜೋಳ ಬೆಳೆಗಾರರ ಸಮಸ್ಯೆಯನ್ನು ಪೂರ್ಣವಾಗಿ ಬಗೆಹರಿಸ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ದೇವೆ. ಹೆಸರು ಬೆಳೆಗಾರರ ಸಮಸ್ಯೆ ಇತ್ತು. ಕೇಂದ್ರ ಸರ್ಕಾರದವರು ಏನು ನಿಯಮಗಳನ್ನು ಸೂಚನೆ ಮಾಡಿದ್ರು ಆ ನಿಯಮಗಳಂತೆ ಹೋದರೆ ರೈತರಿಗೆ ತೊಂದರೆ ಆಗ್ತದೆ ಅನ್ನೋದನ್ನು ವಿಷಯ ಎತ್ಕೊಂಡು ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆಗೆ ನಮ್ಮ ಪತ್ರವ್ಯವಹಾರ ಹಾಗೂ ನಮ್ಮದೇ ಆಗಿರ್ತಕ್ಕಂಥ ನಿಲುವುಗಳನ್ನು ಅವ್ರಿಗೆ ತಿಳಿಸಿಕೊಟ್ಟಿದ್ದೇವೆ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಯೋಜನೆ ಆಗಿರ್ತಕ್ಕಂಥ ಕೃಷ್ಣ ಮೇಲ್ದಂಡೆ ಯೋಜನೆ 3 UKP 3 ಸಂತ್ರಸ್ತರ ಸಮಸ್ಯೆ ಇತ್ತು. 1 ಎಕರೆಗೆ 40 ಲಕ್ಷ ರೂಪಾಯಿ ನೀರಾವರಿ ಭೂಮಿ, 1 ಎಕರೆ ಖುಷ್ಕಿ ಭೂಮಿಗೆ 30 ಲಕ್ಷ ರೂಪಾಯಿ, ಇಷ್ಟು ಬೆಲೆ ಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸೋದು ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಈ ಪ್ರತಿಷ್ಠಿತ ಯೋಜನೆ ಪೂರ್ಣಗೊಳಿಸೋದಕ್ಕೆ ನಾವು ಕ್ರಮ ತೆಗೆದುಕೊಂಡು ಕೇಳ್ರಿ ರೈತರ ಪ್ರಕರಣಗಳನ್ನು ನ್ಯಾಯಾಲಯದೊಳಗೆ 2 ವರ್ಷದೊಳಗೆ ಮುಗಿಸ್ಬೇಕು, ಅವುಗಳನ್ನು ತೀವ್ರವಾಗಿ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ತಿದ್ದುಪಡಿ ಮಾಡಿ ರೈತರ ಪರ ಇರತಕ್ಕಂಥ ಹಲವಾರು ಯೋಜನೆಗಳನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಹೀಗಿರುವಾಗ ಯಾವುದು ರೈತರ ಬಗ್ಗೆ ಹೋರಾಟ ಇವರು ಮಾಡ್ತಾರೆ, ಆ ಹಿನ್ನೆಲೆಯೊಳಗೆ ನಾನು ಇಷ್ಟೇ ಹೇಳ್ತೀನಿ, ಯಾವುದೇ ಹೋರಾಟ ಮಾಡುವ ಅವರ ಪ್ರಯತ್ನ ಅದು ರಾಜಕೀಯ ಹೊರತು ಮತ್ತೇನೂ ಅಲ್ಲ. ಸರ್, ಈಗ ಪ್ರಮುಖವಾಗಿ ನವೆಂಬರ್ ಇದೇ 21 ಸರ್, ಡಿಸೆಂಬರ್ 21 ಗಡಿ ವಿವಾದ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಬರ್ತಾ ಇದೆ ಸರ್. ಯಾವ ರೀತಿ ತಯಾರು ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ? 21ನೇ ತಾರೀಕಿಗೆ ಅದಿನ್ನೂ ಮೇಂಟೈನಬಿಲಿಟಿ ಬಗ್ಗೆ ಚರ್ಚೆ ಇದೆ. ಏನು ತಯಾರಿ ಮಾಡಬೇಕು, ಈಗಾಗಲೇ ಮಾನ್ಯ ಶಿವರಾಜ್ ಪಾಟೀಲರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯೊಳಗೆ ಏನೇನು ತಯಾರಿ ಮಾಡಬೇಕು ತಯಾರಿ ಮಾಡಿದ್ದಾರೆ. MES ಪುಂಡಾಟಿಕೆ ಮತ್ತೆ ಮೆರೆದಿರುವಂಥದ್ದು ಅಲ್ಲಿ ನಮ್ಮ ಕರ್ನಾಟಕ ಬಸ್ಗಳಲ್ಲಿ ಜೈ ಮಹಾರಾಷ್ಟ್ರ ಅಂತಂದು ಅಲ್ಲಿ ಮಹಾರಾಷ್ಟ್ರದಲ್ಲಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಜಿಲ್ಲೆ ಹೊಡೆಯೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ, ಬೇಡಿಕೆ ಅದನ್ನು ನಾನು ಒಂದು ಟಿ ವಿಯಲ್ಲಿ ಕೇಳಿದೆ. ನಾನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಕ್ಕಂಥ ಸ್ಟೇಟ್ಮೆಂಟನ್ನು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಜಿಲ್ಲೆ ವಿಭಜನೆ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ. ಸಾಕಷ್ಟು ಚರ್ಚೆ ಇರುವಂಥದ್ದು CM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯತೀಂದ್ರ ಅವರು 5 ವರ್ಷ ತಂದೆಯವರೇ ಮುಂದುವರಿತಾರೆ ಅಂತ ನನಗೆ ಅನಿಸುತ್ತೆ. ಅವರು DK ಶಿವಣ್ಣನವರು ಇಲ್ಲ ಜನವರಿ ನಂತರ CM ಚೇಂಜ್ ಆಗ್ತಾರೆ ಅಂತ ನೋಡಿ, ಹೇಳ್ತಾರೆ. ಗೊಂದಲ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು
ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ನಮ್ಮ ಎಲ್ಲರಿಗೂ. ಯಾವುದೇ ಕಾರಣಕ್ಕೆ ನಮ್ಮ ನಾಯಕತ್ವದ ವಿಚಾರದಲ್ಲಾಗಲಿ, ಸಂಪುಟದ ವಿಚಾರದಲ್ಲಾಗಲಿ ಪತ್ರಿಕೆಯವ್ರ ಜೊತೆಗೆ ಯಾವುದೇ ಕಾಂಗ್ರೆಸ್ ನಾಯಕರು ಮಾತನಾಡಕೂಡ್ದು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಯನ್ನು ನಾನು ಪಾಲನೆ ಮಾಡ್ತೀನಿ. ನನಗೇನು ಅವರು ನಮಗೇನು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆಯನ್ನು ನಾನು ಪಾಲನೆ ಮಾಡ್ತೀನಿ.